ಸುಮ್ಮನೆ ಒಂದು ಹುಡುಗ ಬರ್ತಾನೆ ಏನೋ ಏನದು ಆಕ್ಚುಲಿ ಕ್ಯಾರೆಕ್ಟರ್ ಅದೇ ಕಲ್ಗುಂಡಿ ಪ್ರವೀಣನ ಕ್ಯಾರೆಕ್ಟರ್. ಅಂದ್ರೆ ನಿಮ್ಗೆ ಇದು ಮೂವಿ ಸ್ಟಾರ್ಟಿಂಗ್ ಇದಿದು ಒಂದು ಬೈಕಲ್ಲಿ ಒಂದು ಹುಡುಗಿನ ಕರ್ಕೊಂಡ್ ಬರ್ತಾನೆ. ಆಕ್ಚುಲಿ ಅವ್ರು ಒಳಗೋದ್ಮೇಲೆ ಏನಾಗುತ್ತೆ, ನಾ ಹೇಳ್ದಲ್ಲ, ಒಂದು ಊರ ಅಂದ್ಮೇಲೆ ಹಗೆತನ ಇರುತ್ತೆ, ಏನೋ ಇನ್ನೊಬ್ರು ಕಂಡ್ರೆ ಆಗಲ್ಲ ಅಥವಾ ಇನ್ನೂ ಎಲ್ಲೋ ಪ್ರೀತಿ ಇರುತ್ತೆ. ಇದೆಲ್ಲ ಊರು ಒಟ್ಟಾದಾಗ ಏನಾಗುತ್ತೆ ನಮ್ಗೆ, ನಾವೇನೋ ಈಗ ಟ್ರೈಲರ್ ನೋಡಿದ್ಮೇಲೆ ಏನ್ ಅನ್ಕೋತೀವಿ ಅಂದ್ರೆ ಹೇಳ್ತಾರೆ ಮೂವಿಯಲ್ಲಿ ಯಾವತ್ತೂ ಸರ್ಪ್ರೈಸ್ ಎಲಿಮೆಂಟ್ ಇರ್ಬೇಕಂದ್ರೆ, ಅಂದ್ರೆ ನಾವೇನೋ ಹಿಂಗ ಆಗುತ್ತೆ ಅಂತ ಅಂದಾಗ ಅದಕ್ಕೆ ಆಪೋಸಿಟ್ ಆದಾಗ ನಾವು ಇನ್ನೂ ಒಂದ್ ಸ್ವಲ್ಪ ಅವೇಕ್ ಆಗ್ಬಿಡ್ತೀವಿ. ಸೊ ಆ ಥರ ಎಲಿಮೆಂಟ್ ತುಂಬಾ ಚೆನ್ನಾಗಿದೆ ಈ ಮೂವಿಯಲ್ಲಿ. ಖಂಡಿತವಾಗಿ ನೀವೆಲ್ಲರೂ ಎಂಜಾಯ್ ಮಾಡ್ತೀರಿ ಈ ಮೂವಿನ. ಸರ್ ಆಕ್ಚುಲಿ ಈ ಮೂವಿಯಲ್ಲಿ ನಾನು ಹೀರೋ ಅಲ್ಲ, ನಾನು ಮಂಜಣ್ಣ, ನಾನು ಇವರಲ್ಲಿ ಮಂಜಣ್ಣ ಹೆಂಗಿದ್ದಾರೆ ಮತ್ತೆ ಉಳಿದ ಕ್ಯಾರೆಕ್ಟರ್ ಹೆಂಗಿದ್ದಾರೆ ನಾನು ಕೂಡ ಹಂಗೇನೆ. ಈ ಮೂವಿಯಲ್ಲಿ ಕಥೆನೇ ಹೀರೋ, ಫಸ್ಟ್ ಡೈರೆಕ್ಟರ್ ಹೀರೋ ಆಗ್ತಾರೆ. ನಿಜ ಹೇಳ್ಬೇಕಂದ್ರೆ ಹುಡುಗಿ ಕ್ಯಾರೆಕ್ಟರ್ ಏನಿದೆ ಅವು ತುಂಬಾ ಅತ್ಯದ್ಭುತವಾಗಿ ಬಂದಿದೆ. ಈ ಮೂವಿಯಲ್ಲಿ ನಾನು ಹೀರೋ ಅಲ್ಲ, ಆಕ್ಚುಲಿ ಮೇಡಮ್ ಹೀರೋ, ಅವ್ರ ಕ್ಯಾರೆಕ್ಟರ್ ಮೈನ್ ಆಗಿರೋದು. ಈಗ ನಾವು ಹೀರೋ ಅಂದಾಗ ಏನ್ ಮಾಡ್ತೀವಿ, ನಾವು ಯಾರು ಹುಡುಗ ಹೇಳ್ತೀವಿ ನಾವು ಹೀರೋ ಅಂತ ನಾವು ಕರಿತೀವಿ. ಆ ಥರ ಇಲ್ಲ, ಈ ಮೂವಿಲಿ ಮೈನ್ ಕ್ಯಾರೆಕ್ಟರ್ ಆ ಹುಡುಗಿದು ಒಂದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಈ ಮೂವಿ ಸಕ್ಸಸ್ ಅಂದ್ರೆ ಒಂದು ಚೆನ್ನಾಗಿ ಬರೋಕೆ ನಾನು, ಮಂಜಣ್ಣ, ಇನ್ನು ದೀಪಕ್ ಪಾಣಾಜಿ ಅವರು, ಚಂದ್ರ ಸುಳ್ಳಲ್, ಆಮೇಲೆ ಪುಷ್ಪರಾಜ್ ಅವರು, ರಾಜ್ ಬಾಲ್ವಾಡಿ ಅವರು, ಇವರೆಲ್ಲ ನಾವೆಲ್ಲ ಒಂದೊಂದು ಕ್ಯಾರೆಕ್ಟರ್ ಅಷ್ಟೇ. ಮೈನ್ ಆಗಿ ಬರೋದು ಆ ಹುಡುಗಿ ಕ್ಯಾರೆಕ್ಟರ್, ಒಂದು ಅಂಗನವಾಡಿಯಲ್ಲಿ ಕೆಲಸ ಮಾಡುವಂತ ಒಂದು ಕ್ಯಾರೆಕ್ಟರ್. ಅದನ್ನು ಹಿಡ್ಕೊಂಡು ಉಳಿದೆಲ್ಲ ಕ್ಯಾರೆಕ್ಟರ್ನ ಸ್ಟಿಚ್ ಮಾಡಿ ಒಂದು ಅದ್ಭುತವಾದ ಮೂವಿ ಇದು.